ಹ್ಮ್. ಈ 2026ರಲ್ಲಿ ಏನೇನೆಲ್ಲ ಬದಲಾಯಿತು, ಏನೇನೆಲ್ಲ ಡೆವಲಪ್ ಆಗಿದೆ, ಬನ್ನಿ ಹಾಗೆ ಒಂದು ರೌಂಡ್ ಮೈಸೂರು ಒಂದು ರೌಂಡ್ ಹಾಕೊಂಬರೋಣ. ಇನ್ನು ನಾನಿರೋ ರಸ್ತೆ ಹೆಸರು ಬಂದು ಪಂಪಾಪತಿ ರಸ್ತೆ ಅಂತ ಅಂದ್ಬಿಟ್ಟು, ಬಲಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಅಶೋಕಪುರಂ ರೈಲ್ವೆ ಸ್ಟೇಷನು. ಆವಾಗ ನಾವಿದ್ದಾಗ ಒಂದು 2 ಪ್ಲಾಟ್ಫಾರ್ಮ್ ಏನೋ ಇತ್ತು ಅಷ್ಟೇ. ಅಂದರೆ ನಾವಿದ್ದಾಗ ಅಂದರೆ ನಾವು ಹೊರಡಬೇಕಾದ್ರೆ. ಈಗ 6 ಪ್ಲಾಟ್ಫಾರ್ಮ್ ಆಗಿದೆ. ಈಗ ಕೆಲವೊಂದು ಬೆಂಗಳೂರಿಗೆ ಹೋಗೋಂಥರ ಏನೋ ಟ್ರೈನ್ಗಳೆಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಕೆಲವೊಂದು ಮೆಮೊ ಟ್ರೈನ್ಗಳು, ಪ್ಯಾಸೆಂಜರ್ ಟ್ರೈನ್ಗಳೆಲ್ಲ ಚಾಮರಾಜನಗರ ರೂಟ್ ಇದು. ಚಾಮರಾಜನಗರ ಟ್ರೈನ್ಗಳೆಲ್ಲ ಈ ಮಾರ್ಗದಲ್ಲೇ ಹೋಗಬೇಕು. ಇನ್ನು ಈ ಅಶೋಕಪುರಂ ರೈಲ್ವೆ ಸ್ಟೇಷನ್ ಜೊತೆ ವರ್ಕ್ಶಾಪು ಸಹ ಇದೆ. ವರ್ಕ್ಶಾಪ್ ಅಂತಾನು ಕರೀತಾರೆ ಈ ಅಶೋಕಪುರಂ. ಹಾಗೆ ಮುಂದೆ ಬಂದರೆ ಇದು ಎಡಗಡೆಗೆ ಇದೆಯಲ್ಲ, ಅದೆಲ್ಲ ಚಿಕ್ಕನಹಳ್ಳಿ ಗ್ರಾಮ. ಮುಂದ್ಗಡೆ ಇರೋದು ಬ್ಯಾಡ್ರ ಕಣ್ಣಪ್ಪ ದೇವಸ್ಥಾನ. ಹಾಗೆ ಮುಂದೆ ಬಂದರೆ ಇಲ್ಲಿ ಎಡಗಡೆಗೆ ಸಿದ್ದಪ್ಪಾಜಿ ದೇವಸ್ಥಾನ ಸಹ ಇದೆ ಎಡಗಡೆ ಇದು. ಹಾಗೆ ಮುಂದೆ ಬರೋಣ. ಇದು ಬಂದು ಈ ರಸ್ತೆ ಏನಿದೆ ಹಳೇದು HD ಕೋಟೆಗೆ ಹೋಗೋಂಥ ಮೇಯ್ನ್ ರೋಡ್ ಇದು. ಆಗ ಈಗ ಇನ್ನೊಂದು ಆ ಸಿಲ್ಕ್ ಫ್ಯಾಕ್ಟ್ರಿಗೆ ಹೋಗ್ತಾರಲ್ಲ, ಆ ರಸ್ತೆನ ಬಳಸ್ತಾರೆ ಜಾಸ್ತಿ. ಈ ರಸ್ತೆನ ಅವಾಗ ಬಳಸ್ತಾ ಇದ್ರು. ಮೇಯ್ನ್ ರೋಡ್ ಇದು HD ಕೋಟೆಗೆ. ಸೊ ಬಲಗಡೆಗೆ ಇಲ್ಲೊಂದು ಏನೋ ಅಂಡರ್ ಬ್ರಿಡ್ಜ್ ಥರ ಇತ್ತು. ಅವಾಗ ವಾಕ್ ಮಾಡಿಕೊಂಡು ನಡ್ಕೊಂಡು ಹೋಗ್ಬೋದಾಗಿತ್ತು. ಇವಾಗ ನಿಲ್ಲಿಸ್ಬಿಟ್ಟಿದ್ದಾರೆ, ಅದನ್ನ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಬಂದರೆ 2 ರೋಡ್ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಎಡಗಡೆಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಆವಾಗ ಮೊದಲು ನೋಡಿದ್ರೆ ಏನೋ ಗೊತ್ತಿಲ್ಲ. ನೋಡಿ, ಆಂಜನೇಯ ದೇವಸ್ಥಾನ ಏನಾದ್ರು ನೋಡಿದರೆ ಕಮೆಂಟ್ ಮಾಡಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಎಡಗಡೆ ಬಂದು ಇಸ್ಕಾನ್ ಟೆಂಪಲ್ ರೋಡು. ಇದೊಂದು ಸ್ವಲ್ಪ ರೋಡ್ ಯಾಕೋ ತುಂಬ ಕಂಜೆಸ್ಟೆಡ್ ಆಗಿ ತುಂಬ ರಶ್ ಆಗ್ತಾ ಇದೆ. ಈ ರೋಡಲ್ಲಿ ತುಂಬ ಗಾಡಿಗಳು ಓಡಾಡ್ತಾ ಇದ್ದಾವೆ. ಇದು ಈಗ ಬಂದಿರೋದು ಇವಾಗ ಜಯನಗರ ಮೇನ್ ರೋಡ್ ಇದು. ಇಲ್ಲಿ ಎಡಗಡೆಗೆ ರಾಮಂದ್ರ ಒಂದಿದೆ, ಜಯನಗರದ್ದು. ಇಲ್ಲಿ ಎಡಗಡೆಗೆ ಇದು ರಾಮಂದ್ರ. ಹಾಗೆ ಮುಂದೆ ಬಂದರೆ ಇದೆಲ್ಲ ಜಯನಗರ ಫುಲ್ಲು. ಈ ಅಕ್ಕಪಕ್ಕ ಸಾಲು ಮರಗಳಿರ್ತಾ ಇತ್ತು. ಅವಾಗೆಲ್ಲ ತಣ್ಣಗಿತ್ತಪ್ಪ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದ್ದಾವೆ ಮರಗಳೆಲ್ಲ. ಮುಂದೆ ಬಂದರೆ ಒಂದು 4 ರೋಡ್ ಡಿವೈಡ್ ಆಗುತ್ತೆ ಇಲ್ಲಿ. ಇನ್ನು ಎಡಗಡೆ ಬಂದರೂ ಜಯನಗರ ಪಾರ್ಕ್ ಇದೆ ಇಲ್ಲಿ ಎಡಗಡೆ. ಅದ್ರ ಪಕ್ಕದಲ್ಲಿ ಇಲ್ಲಿ ಕೆಳಗಡೆಗೆ ಒಂದು ಡೌನ್ ಇದೆ. ಡೌನ್ ರೋಡಲ್ಲಿ ಹೋದರೆ ಒಂದು ಜಯನಗರ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಇದು ನಮ್ಮ ಜಯನಗರದಿಂದ KG ಕೊಪ್ಪಲ್ಗೆ ಹೋಗೋಂಥ ರಸ್ತೆ ಇದು. ಮುಂದೆ ಹೋದರೆ ಇಲ್ಲಿ ಒಂದು ಜಯನಗರ ರಾಮಂದ್ರ ಇದೆ ಇಲ್ಲಿ ಎಡಗಡೆಗೆ. ಇದು ರಾಮಂದ್ರ. ಮುಂದೆ ಬರೋಣ. ಹಾಗೆ KG ಕೊಪ್ಪಲು ತಲುಪೋದು ಇವಾಗ ಮುಂದೆ. ಶ್ರಮಜೀವಿ. ಹಾಗೆ ಮುಂದೆ ಹೋಗೋಣ ಬನ್ನಿ. KG ಕೊಪ್ಪಲು ತಲುಪ್ತಾ ಇದ್ದೀವಿ. ಈ ಸರ್ಕಲ್ಲು ಒಂಥರ ಮೇಯ್ನ್ ಇದು. ಇನ್ನು ಹಾಗೆ ಮುಂದೆ ಬಂದರೆ ಇದು ನ್ಯೂ ಕಾಂತರಾಜ್ ರೋಡು. ಲೆಫ್ಟ್ ಸೈಡಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. KG ಕೊಪ್ಪಲಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಎಡಗಡೆಗೆ. ಮೈಸೂರು ಚಾಮುಂಡಿ ಹಬ್ಬ ಅಂತ ಮಾಡ್ತೀವಲ್ವ, ಸೊ ತುಂಬ ಚೆನ್ನಾಗಿ ನಡೆಯುತ್ತೆ. ಇನ್ನು ಸೀದಾ ಹೋದರೆ ಬಲ್ಲಾಳ್ ಸರ್ಕಲ್ಗೆ ಬರುತ್ತೆ. ಇನ್ನು ಲೆಫ್ಟ್ ಸೈಡ್ ಹೋಗ್ಬೇಕು ನಾವು. ಬನ್ನಿ ಲೆಫ್ಟ್ ಸೈಡ್ ಹೋಗೋಣ ನಾವು. ಹಾಗೆ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ನಮಗೆ ಟೆನ್ನಿಸ್ ಕೋರ್ಟ್ ಇದೆ. ಟೆನ್ನಿಸ್ ಕೋರ್ಟ್ ಹೌದು. ಮುಂದೆ ಬಂದರೆ ಹೇಗೆ ಈ ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ಇದೆ. ಒಂದು ಹಳೆ ವೈಬ್ ಚಾಮರಾಜಪುರಂ ರೈಲ್ವೆ ಸ್ಟೇಷನು. ಹಾಗೆ ಮುಂದೆ ಬಂದರೆ ಈ ಎಡಗಡೆ ಕಾಣ್ತಾ ಇರೋದು ನಮಗೆ ಕೋರ್ಟ್, ಮೈಸೂರಲ್ಲಿರೋ ಅಂಥ ಕೋರ್ಟು. ರೋಡ್ ಡಿವೈಡ್ ಆಯಿತು. ರೋಡ್ ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಈ ನೋಡಿ ಎಂಟ್ರೆನ್ಸು ಕೋರ್ಟು. ನ್ಯಾಯಾಲಯ. ಮುಂದೆ ಬಂದರೆ ಹಾರ ನೋಡಿಬಾರ್ದು ಈ ಜಾಗದಲ್ಲಿ. ಹಾಗೆ ಕೋರ್ಟು ಮುಂದೆ ಡಬಲ್ ರೋಡು, 2 ರೋಡ್ ಇದೆ. ಮೈಸೂರಿನ ಜಿಲ್ಲಾ ಪಂಚಾಯತ್ ಕಚೇರಿ ಇದು ಎಡಗಡೆ ಕಾಣಿಸ್ತಾ ಇರೋದು. ಎಂಟ್ರೆನ್ಸು ಜಿಲ್ಲಾ ಪಂಚಾಯತ್ಗೆ. ಹಿಂದ್ಗಡೆ ಇರೋಂಥದ್ದು ಬಿಲ್ಡಿಂಗು. ಬನ್ನಿ ಹಾಗೆ ಮುಂದೆ ಹೋಗೋಣ. ಇನ್ನು ಈ ರಸ್ತೆ ಇದೇ ಥರ ನಿರ್ಮಾಣ ಆಗಬೇಕು ಅಂತ ರಾಜರು ಆವಾಗ ಹೊರ ದೇಶಕ್ಕೆ ಹೋಗಿದ್ರಂತೆ. ಹೊರ ದೇಶದಲ್ಲಿ ಈ ಥರ ಒಂದು ರಸ್ತೆ ನೋಡಿ, ಮೈಸೂರಿನಲ್ಲೂ ಸಹ ಈ ಥರ ರಸ್ತೆ ಮಾಡಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿಕೊಂಡು ಈ ರಸ್ತೆ ನಿರ್ಮಾಣ ಮಾಡಿದ್ದು ಅಂತ ಹೇಳಿದರು. ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ ನಾನು ಸಹ. ತುಂಬ ಚೆನ್ನಾಗಿದೆ ರಸ್ತೆ. ಇನ್ನು ಎಡಗಡೆಗೆ ಆಗ ಅರಸು ಬೋರ್ಡಿಂಗ್ ಸ್ಕೂಲ್ ಅಂತ ಇತ್ತು ಈ ರೋಡು. ಈ ಎಡಗಡೆ ಕಾಣಿಸ್ತಾ ಇದೆಯಲ್ಲ, ಇದು
ಹಸು ಬೋರ್ಡಿಂಗ್ ಸ್ಕೂಲ್ ಅಂತ ಇತ್ತು, ಈಗ ಕಾಲೇಜ್ ಅಂತ ಮಾಡ್ಬಿಟ್ಟಿದ್ದಾರೆ. ನಮ್ಮ ಕಸಿನ್ ಒಬ್ಬರು ಇಲ್ಲೇ ಓದಿದ್ದು ಹಸು ಬೋರ್ಡಿಂಗ್ ಸ್ಕೂಲಲ್ಲೇ, ಹಾಗಾಗಿ ನಮ್ಗೆ ನೆನಪು. ಇನ್ನು ಮುಂದೆ ಬಂದರೆ ಇದು ಮಹಾರಾಜ ಗ್ರೌಂಡು ಎಡಗಡೆಗೆ ಇರೋದು, ಇದು ಏಕಲವ್ಯ ಸರ್ಕಲ್ ಅಂತ. ಬಲಗಡೆಗೆ ಬಂದರೆ ರಾಮಸ್ವಾಮಿ ಸರ್ಕಲ್ಗೆ ಹೋಗ್ತೀವಿ. ಸೊ ಸೀದಾ ಹೋಗ್ಬೇಕು ನಾವು ಇವಾಗ. ಮನೆಗೆ ಮುಂದೆ ಹೋಗೋಣ. ಮಹಾರಾಜ ಕಾಲೇಜ್ ಗ್ರೌಂಡ್ ಇದೆಯಲ್ಲ, ಈ ಗ್ರೌಂಡಲ್ಲಿ ಏನು ಆ ಥರ ಕಾಂಪೌಂಡ್ ಏನು ಹಾಕಿರಲಿಲ್ಲ ಆಗ, ಈಗ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡಿದ್ದಾರೆ. ಹಾಂ, ಹೀಗೆ ಮುಂದೆ ಬಂದರೆ ಇಲ್ಲೊಂದು ರೋಡ್ ಡಿವೈಡ್ ಆಗುತ್ತೆ ನೋಡಿ, ಮಧ್ಯದಲ್ಲಿ ಒಂದು ಬಿಲ್ಡಿಂಗ್ ಇದೆ. ಸೊ ಇದು ಒಂದುವೇ, ಆ ಕಡೆಯಿಂದ ಬರ್ಬೋದು ಅಷ್ಟೇ. ಈಗ ನಾನು ಬೆಳಗ್ಗೆ ಬಂದಿರೋದ್ರಿಂದ, ಹಾಗೆ ಸೈಕಲ್ ಬಂದಿರೋದಲ್ವ, ಈ ಸಮಯದಲ್ಲಿ ಹೆಚ್ಚಾಗಿ ವಾಕ್ ಮಾಡೋಂಥವ್ರೆ ಜಾಸ್ತಿ. ಸೊ ಈ ಸಮಯ ಅಲ್ವಾ, ಹಾಗಾಗಿ ಎಂಥ ತೊಂದರೆ ಆಗೋದಿಲ್ಲ, ನಿಧಾನಕ್ಕೆ ನೋಡ್ಕೊಂಡು ಹೋದರೆ ಆಯಿತು. ಇನ್ನು ನಮಗೆ ಎಡಗಡೆಗಿದೆಯಲ್ಲ, ಅದು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅಂದ್ಬಿಟ್ಟು, ಈ ಹಳೆ ಗ್ರಂಥಗಳು ಮತ್ತು ಏನು ಈ ಪುಸ್ತಕಗಳೆಲ್ಲ ಇದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು. ಈ ಬಿಲ್ಡಿಂಗ್ ಅದು ಸಮಯ ಮೋಸ್ಟ್ಲಿ ಒಂದು 10 ಗಂಟೆಗೆ ಓಪನ್ ಆಗುತ್ತೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಇದು. ಇನ್ನು ಮುಂದೆ ಬಂದರೆ ಮೈಸೂರು ಏನು ಯೂನಿವರ್ಸಿಟಿ ಅವ್ರದ್ದು ಓವೆಲ್ಸ್ ಗ್ರೌಂಡ್ ಇದೆ ಅಲ್ಲಿ ಎಡಗಡೆಗೆ. ಇನ್ನು ಈ ರೋಡಲ್ಲಿ ಹೋಗೋಣ ಬನ್ನಿ ಬಲಗಡೆಗೆ. ಇನ್ನು ಬಲಗಡೆಗೆ ಎಂಟ್ರಿ ಆದರೆ, ಈಗ ಬಲಗಡೆ ಕಾಣ್ತಾ ಇರೋದು ನಮಗೆ ಇವಾಗ ಯುವರಾಜ ಕಾಲೇಜು. ಹಾಗೆ ಮುಂದೆ ಬಂದರೆ ಒಂದು ಸಿಗ್ನಲ್ ಇದೆ. ಸೊ ಈ ರೋಡ್ ಬಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಸ್ತೆ, ನಾವು ಇವಾಗ ಜಾಯ್ನ್ ಆದ್ವಲ್ಲ ಈ ರೋಡ್ ಬಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಸ್ತೆ. ಬಲಗಡೆಗೆ ಮೈಸೂರು ಮೆಡಿಕಲ್ ಕಾಲೇಜ್ ಅವ್ರದ್ದು MBBS ಹಾಸ್ಟೆಲ್ ಇತ್ತು ಆವಾಗ, MBBS ಹಾಸ್ಟೆಲ್ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಏನೋ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇದೆ ಅನಿಸುತ್ತೆ, ಬಣ್ಣ ಏನೋ ಬಳಿತಾ ಇದ್ದಾರೆ, ಗೊತ್ತಿಲ್ಲ ಏನು ಕತೆ ಅಂತ. ನೋಡೋಣ ಬನ್ನಿ ಮುಂದೆ ಹೋಗೋಣ. ಇನ್ನು ನಾವು ಈ ಜಾಗದಿಂದ ಬಲಗಡೆಗೆ ಬರಬೇಕು, ಬಲಗಡೆ ಹೋಗ್ಬೇಕು, ಬಲಗಡೆ ರೋಡ್ ಇದೆ, ಬನ್ನಿ ಹಾಗೆ ಬಲಗಡೆ ಹೋಗೋಣ. ಹಾಂ, ಈ ರಸ್ತೆಯಲ್ಲಿ ಬಲಗಡೆ ರೋಟ್ರಿ ಸ್ಕೂಲ್ ಇದೆ, ಹಾಗೆ ಮುಂದೆ ಹೋಗೋಣ ಬನ್ನಿ. ಇದೊಂದು ಜಂಕ್ಷನ್ನು, ಮತ್ತು ಇಲ್ಲಿಂದ ಎಡಗಡೆಗೆ ಇದೊಂದು ಬಿಲ್ಡಿಂಗ್ ಏನೋ ಆಗ್ತಾಯಿದೆ ಬಲಗಡೆಗೆ, ಮೊದಲಿಂದನೂ ಆಗ್ತಾಯಿದೆ. ನಮ್ಗೆ ಅದ್ರ ಬಗ್ಗೆ ಏನು ಬಿಲ್ಡಿಂಗ್ ಮಾಡ್ತಾಯಿದ್ದಾರೆ, ಏನು ಚೌಟ್ರಿನ ಏನೋ ಅಂತ ಗೊತ್ತಿಲ್ಲ, ನೋಡೋಣ, ಅದು ಕಟ್ಟಿ ಮುಂದೆ ಗೊತ್ತಾಗತ್ತೆ. ಹಾಗೆ ಮುಂದೆ ಬಂದರೆ ನಮಗೆ ಡಿ ದೇವರಾಜ ಅರಸ್ ರೋಡು ಸಿಗುತ್ತೆ. ಈಗ ನಮಗೆ ಮೈಸೂರಲ್ಲಿ ಒಂಥರ ಲಕ್ಸುರಿ ರೋಡು. ಈ ದಸರಾ ಟೈಮಲ್ಲೆಲ್ಲ ಈ ರೋಡ್ಗೆ ಬರಬೇಕು ಅಂತ ಬರ್ತೀವಲ್ವ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿರ್ತಾರೆ ದಸರಾ ಟೈಮಲ್ಲಂತೂ. ದಸರಾ ಲೈಟಿಂಗ್ ಅಂತೂ ತುಂಬ ಸಿಂಪಲ್ಲಾಗಿ ಸೂಪರಾಗಿರುತ್ತೆ, ಬಂದು ನೋಡಿ. ಹಾಗೆ ಮುಂದೆ ಬರೋಣ ಬನ್ನಿ. ಇಲ್ಲಿ ಬಲಗಡೆಗೆ ಒಂದು ದೇವಸ್ಥಾನ ಇದೆ, ಬಲಗಡೆಗೆ ಶ್ರೀ ಅಮೃತೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಮುಂದೆ ಹಸುಗಳೆಲ್ಲ ಇದ್ದಾವೆ, ಸ್ವಲ್ಪ ಪೀಸ್ಫುಲ್ಲು. ಇನ್ನು ಈ ರೋಡ್ ಬಂದು ದಿವಾನ್ಸ್ ರೋಡ್ ಅಂತ ಅಂದ್ಬಿಟ್ಟು, ನಮ್ಗೆ ಹಿಂಗೆ ಮುಂದೆ ಹೋದರೆ ಎಡಗಡೆಗೆ ನಮಗೆ ವೆಟರ್ನರಿ ಹಾಸ್ಪಿಟಲ್ ಇದೆ. ವೆಟರ್ನರಿ ಹಾಸ್ಪಿಟಲ್ ತುಂಬ ಜನ ಗೊತ್ತಿಲ್ಲನೋ, ಈ ಎಡಗಡೆಗಿದೆ ನೋಡಿ ಈ ಬಿಲ್ಡಿಂಗು. ಹಾಗೆ ಮುಂದೆ ಬಂದರೆ ಇದೊಂದು ಜಂಕ್ಷನ್ ಸಿಗುತ್ತೆ. ಈ ರೋಡ್ ಬಂದು ಧನ್ವಂತರಿ ರಸ್ತೆ ಅಂತ ಅಂದ್ಬಿಟ್ಟು ಈ ರೋಡು. ಇಲ್ಲಿ ಬಲಗಡೆಗೆ ಒಂದು ದೇವಸ್ಥಾನ ಇದೆ, ಧನ್ವಂತರಿ ರೋಡ್ ಇದೆಯಲ್ಲ ಅದ್ರ ಮಧ್ಯದಲ್ಲೇ ಸಿಗ್ತದೆ ಶ್ರೀ ಚಿದಂಬರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು. ನಾವು ಒಂದೇ ಸಲ ಹೋಗಿರೋದು ಆ ದೇವಸ್ಥಾನಕ್ಕೆ, ಚೆನ್ನಾಗಿದೆ ನೋಡಿ. ಮತ್ತು ಇಲ್ಲಿ ಎಡಗಡೆ ಇದೆಯಲ್ಲ, ಇದು ಎಡಗಡೆ ಇರೋದು JK ಗ್ರೌಂಡು, ಈ ಎಡಗಡೆಗೆ. ಹಾಂ, ಹಾಗೆ ಮುಂದೆ ಬರೋಣ. ಇನ್ನು ಈ ಮೈಸೂರು ಮೆಡಿಕಲ್ ಕಾಲೇಜ್ ಅವ್ರದ್ದು ಆಡಿಟೋರಿಯಂ ಇದೆ, ಇದು ಈ ಬಿಲ್ಡಿಂಗ್ ಇದೆಯಲ್ಲ ಅದು ಆಡಿಟೋರಿಯಮ್ಮು ಎಡಗಡೆಗೆ ಇರೋದು. ಹಾಗೆ ಮುಂದೆ ಹೋಗೋಣ ಬನ್ನಿ. ಈ ಸಮಯದಲ್ಲಿ ಸಿಗ್ನಲ್ ಇಲ್ಲ ಮೈಸೂರಲ್ಲಿ. 9 ಗಂಟೆ, ಆಲ್ಮೋಸ್ಟ್ ಒಂದು 9 ಗಂಟೆ ತನಕ ಏನು ಸಿಗ್ನಲ್ ಬೇಕಾಗಲ್ಲ, ಅಷ್ಟು ಏನು ಟ್ರಾಫಿಕ್ ಆಗೋದಿಲ್ಲ. ಈಗ ಎಲ್ಲ ಕಡೆ ಸಿಗ್ನಲ್ಗಳು ಬರ್ತಾ ಇದೆ, ನೋಡೋಣ ಬನ್ನಿ, ಡೆವಲಪ್ ಆಗ್ತಾ ಇದೆ. ಇನ್ನು ಈ ರೋಡ್ ಬಂದು ಇರ್ವಿನ್ ರೋಡ್. ಇನ್ನು ನಮಗೆ ಎಡಗಡೆ ಕಾಣ್ತಾ ಇರೋದು ಮೈಸೂರು ಮೆಡಿಕಲ್ ಕಾಲೇಜಿನ ಲೈಬ್ರರಿ. ಸರಿ, ನಾನು ಈ ರಸ್ತೆಗೆ ಯಾಕೆ ಬಂದೆ ಗೊತ್ತಾ, ಸೈಕಲ್ ಹುಡ್ಕೊಂಡು. ಹಾಗೆ ಮುಂದೆ ಬಂದರೆ ಇರಿ ನೋಡ್ತೀನಿ, ಇಲ್ಲಿ ಹೇಳ್ತೀನಿ ಇರಿ. 23 ನಿಮಿಷ 40 ಸೆಕೆಂಡ್ ತೊಗೊಂಡಿದ್ದೀನಿ. ಆ್ಯಾವ್ರೇಜ್ ಸ್ಪೀಡು ಒಂದು 18 ಅಂತ ಅಂದ್ಕೊಳ್ಳಿ. ಕಿಲೋಮೀಟ್ರ್ ಬಂದು 7.39 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ ಇಲ್ಲಿಗೆ ಏನಕ್ಕೆ ಬಂದೆ ಅಂತಂದರೆ, ನಾನು ಈ ಮೈಸೂರು ಮೆಡಿಕಲ್ ಕಾಲೇಜ್ಗೆ ಅವಾಗ ಸ್ಟಾರ್ಟಿಂಗಲ್ಲಿ ಸೈಕಲ್ ಹೊಡ್ಕೊಂಬಂದೆ. ಇದು ಕಾಲೇಜು, ಬಲಗಡೆದು ಹಾಸ್ಪಿಟಲ್. ಹಾಗೆ ಮುಂದೆ ಬಂದರೆ ಅದೇ ಎಡಗಡೆಗೆ ಇರೋದು ಕಾಲೇಜು, ಆಫೀಸ್ ಎಲ್ಲ ಇದೆ. ಬಲಗಡೆಗೆ KR ಹಾಸ್ಪಿಟಲ್ ಇದೆ. ಹಾಗೆಯೇ
ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ನಾನು ಡಿಗ್ರಿ ಅಂತ ತಗೊಂಡಿದ್ದು. ಖುಷಿ ಇದೆ ನನಗೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಡಿಗ್ರಿ ತೊಗೊಂಡಿದ್ದೀನಿ ಅಂತ. ಇನ್ನು ಇದು ವಿಶ್ವೇಶ್ವರಯ್ಯ ಸರ್ಕಲ್ಲು. ಬಲಗಡೆಗೆ ನಮ್ಮ ಸೆಂಟ್ರಲ್ ಲೈಬ್ರರಿ ಇದೆ. ಸೊ ಈ ರೋಡ್ ಬಂದು ಸಯಾಜಿರಾವ್ ರೋಡು ಜಾಯ್ನ್ ಆಗುತ್ತೆ ಮಧ್ಯದಲ್ಲಿ. ನಾವು ಈ ರೋಡಲ್ಲಿ ಹೋಗ್ಬೇಕು ಇವಾಗ. ಬನ್ನಿ ಹಾಗೆ ಮುಂದೆ ಹೋಗೋಣ. ಇದು ಇರ್ವಿನ್ ರೋಡೇ, ಇನ್ನೂ ಕೆಳಗಡೆ ಡೌನ್ ತನಕನೂ ಇರ್ವಿನ್ ರೋಡೇ ಇದು. ಹೀಗೆ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ನಾವು ಮುಂದೆಗಡೆ ಬಂದರೆ ಇಲ್ಲಿ ಬಲಗಡೆ ಒಂದು ಆಂಜನೇಯನ ದೇವಸ್ಥಾನ ಇದೆ, ಇಲ್ಲಿ ತೋರಿಸ್ತೀನಿ. ಹಾಗೆ ಮುಂದೆ ಹೋದರೆ ಇದೆ ಬಲಗಡೆಗಿರೋದೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು. ಕೆಲವೊಂದು ಶನಿವಾರಗಳು ಆಂಜನೇಯ ದೇವಸ್ಥಾನಕ್ಕೆ ಬಂದು ಇಲ್ಲಿ ಸ್ವಲ್ಪ ಸಮಯ ಕಳೀತಾ ಇದ್ವಿ. ಇನ್ನು ಈ ಸರ್ಕಲ್ಲು. ಇನ್ನು ಇಲ್ಲಿಂದ ನಾವು ಬಲಗಡೆ ಹೋಗೋಣ ಬನ್ನಿ. ಬಲಗಡೆ ಹೋಗೋಣ. ಈ ರೋಡ್ ಬಂದು ಅಶೋಕ ರೋಡ್. ಎಲ್ಲರಿಗೂ ಗೊತ್ತಿರುತ್ತೆ ಅಶೋಕ ರೋಡು. ನಾನು ಹೇಳೋದಾದರೆ ಮೈಸೂರಲ್ಲಿ ಕಾಸ್ಟ್ಲಿಯಷ್ಟು ರೋಡು. ಏನಕ್ಕೆ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ? ಕಾಸ್ಟ್ಲಿ, ಬೆಲೆ ಬಾಳುವಂತಹ ರಸ್ತೆ. ಎಲ್ಲ ಜ್ಯುವೆಲರಿ ಶಾಪ್ಗಳು ಈ ರೋಡಲ್ಲೇ ಇರೋದಲ್ವಾ. ತುಂಬ ಇದ್ದಾವೆ ಜ್ಯುವೆಲರಿ ಶಾಪ್ಗಳಿಲ್ಲಿ ಈ ರಸ್ತೆಯಲ್ಲಿ. ಇಲ್ಲಿ ಅಲ್ಲಿಂದ ಸ್ಟಾರ್ಟ್ ಆದರೆ ಈ ದೊಡ್ಡ ಗಡಿಯಾರ ತನಕನೂ ಜ್ಯುವೆಲರಿ ಶಾಪ್ಗಳೇ ಆಲ್ಮೋಸ್ಟ್ ತುಂಬಿಟ್ಟಿದ್ದಾವೆ. ಅದಕ್ಕೋಸ್ಕರ ನಾನು ಕಾಸ್ಟ್ಲಿಯೆಸ್ಟ್ ರೋಡ್ ಅಂತ ಹೇಳಿದ್ದೀನಿ ನಾನು ಈ ರೋಡನ್ನು. ಇನ್ನು ಈ ಅಶೋಕ ರೋಡ್ ಬಂದು ಒನ್ ವೇ. ನಾವು ಹೋಗ್ತಾ ಇರೋದು ಒನ್ ವೇ, ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಇನ್ನು ಬಲಗಡೆಗಿರೋದು ದೊಡ್ಡ ಗಡಿಯಾರ. ಅಲ್ಲಿ ಸಣ್ಣ ಗಡಿಯಾರ ಇರೋದು, ಇದು ಮಾರ್ಕೆಟ್ ಪಕ್ಕದಲ್ಲಿ. ಸೊ ಇದು ದೊಡ್ಡ ಗಡಿಯಾರ. ಮುಂದೆ ಬಂದರೆ ಸಿಲ್ವರ್ ಜೂಬ್ಲಿ ಕ್ಲಾಕ್ ಟವರ್ ಅಂತೇನೋ ಇದೆ ಅದು ಹೆಸರು. ಹಾಗೆ ಮುಂದೆ ಬಂದರೆ ನಾವು ಈ ಒನ್ ವೇನಲ್ಲಿ ಈ ಚಾಮರಾಜ ಸರ್ಕಲ್ ಸಿಗ್ತದೆ. ನೋಡಿ ಎಷ್ಟು ವಿಶಾಲವಾಗಿದೆ ಈ ಸರ್ಕಲ್ಲು, ಚಾಮರಾಜ ಸರ್ಕಲ್ಲು. ಸ್ಟ್ಯಾಚ್ಯೂನು ಇದೆ ಅಲ್ಲಿ. ಇದು ನೋಡಿ, ಇವಾಗ ಬಸ್ ಬರುತ್ತೆ, ಇವಾಗ ಎಡಗಡೆಯಿಂದ ಬಸ್ ಬರುತ್ತೆ ನೋಡಿ, ಹೆಂಗೆ ಅಂತ ಹೋಗ್ತಾನೆ ಬಸ್ದವರು. ನೋಡಿ ಎಷ್ಟು ವಿಶಾಲವಾಗಿದೆ ಸರ್ಕಲ್ಲು. ಆ ಸರ್ಕಲಲ್ಲಿ ಚಾಮರಾಜ ಒಡೆಯರ್ ಪ್ರತಿಮೆ ಇದೆ. ಬನ್ನಿ, ಸೈಕಲ್ ಬಂದಿದ್ದೀವಲ್ವಾ, ಸೀದಾ ಒಳಗಡೆ ಹೋಗೋಣ. ಸೀದಾ ಒಳಗಡೆ ಅಂದರೆ ಅರಮನೆ ಒಳಗಡೆಗಲ್ಲ, ಹಾಗೆ ಹತ್ರ, ಈ ಗೇಟ್ ಹತ್ರ. ಈ ದ್ವಾರದ ಹೆಸರು ಬಲರಾಮ ಅಂತ. ಬಲರಾಮ ದ್ವಾರ. ನೋಡಿ ಅರಮನೆ ಕಾಣಿಸ್ತಾ ಇದೆಯಾ? ಇನ್ನು ಅರಮನೆ ಅಲ್ವಾ, ಅರಮನೆ ಪಕ್ಕದಲ್ಲೇ ಇದೆ ನೋಡಿ ಬಲರಾಮ ದ್ವಾರ. ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ ಆಂಜನೇಯ ದೇವಸ್ಥಾನ ಇನ್ನು ಓಪನ್ ಇಲ್ಲ, ಏನೋ ಗೊತ್ತಿಲ್ಲ, ನೋಡೋಣ. ಇನ್ನು ಇದು ಆಂಜನೇಯನ ದೇವಸ್ಥಾನ, ಮಾಮೂಲಿ ಕೋಟೆ ಆಂಜನೇಯ ದೇವಸ್ಥಾನ, ಬಲರಾಮ ದ್ವಾರ. ಇನ್ನು ಇಲ್ಲಿ ಸೈಕಲ್ ಹಾಕ್ಬಿಟ್ಟು ನಾನು ಸ್ವಲ್ಪ ಸಿಕ್ಕಾಪಟ್ಟೆ ಸಮಯ ಕಳೀತಾ ಇದ್ವಿ. ಆವಾಗ ಇಲ್ಲೆಲ್ಲ ಪಕ್ಷಿಗಳು ಬಂದು ಕೂತ್ಕೊಳ್ಳೋದಲ್ವ, ಪಾರಿವಾಳಗಳು. ಸೊ ಪಕ್ಷಿಗಳಿಗೆ ಫೀಡ್ ಮಾಡೋದಕ್ಕೆ ಅಂತಲೇ ಒಂದು ಟೀಮ್ ಎಲ್ಲ ಇತ್ತು. ಅವಾಗ ಫುಡ್ ತಗೊಂಬಂದು ಹಾಕ್ತಾಯಿದ್ರು, ಎಲ್ಲ ಗೋಧಿ ತಗೊಂಬಂದೆಲ್ಲ ಹಾಕ್ತಾಯಿದ್ರು. ಅಲ್ಲಿಂದ ಬಂದು ಬಸ್ನವರು ನೋಡಿದ್ರೆ ಈ ಸರ್ಕಲ್ ಸುತ್ತೋದು ಆ ಪಕ್ಷಿಗಳೆಲ್ಲ. ಈಗ ಎಲ್ಲದೂ ಆ ಪಕ್ಷಿಗಳು, ಕಾಡಿನ ಪಕ್ಷಿಗಳು, ಅವು ಆಹಾರನ ಹುಡ್ಕೊಂತವೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಇವಾಗ. ಕೋಟೆ ಆಂಜನೇಯ ದೇವಸ್ಥಾನ ಪಕ್ಕದಲ್ಲಿ ಇನ್ನೊಂದು ರಾಮನ ದೇವಸ್ಥಾನ ಇದೆ, ಅಲ್ಲಿ ಶ್ರೀರಾಮ ದೇವಸ್ಥಾನ. ನೋಡ್ಕೊಬನ್ನಿ. ಹಾಗೆ ಮುಂದೆ ಬರೋಣ ಬನ್ನಿ. ಇನ್ನು ಚಾಮರಾಜ ಸರ್ಕಲ್ ಇದೆಯಲ್ಲ, ಇದರಿಂದ ಮುಂದ್ಗಡೆ ನೋಡಿದ್ರೆ ಎಡಗಡೆ ಇದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಕ್ ಹೆಸರಲ್ಲಿರೋಂಥ ಪಾರ್ಕು. ಬಲಗಡೆಗೆ ಬಂದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಪಾರ್ಕ್ ಇದೆ. ಇದು ಅರಮನೆ ಆವರಣ. ಬನ್ನಿ ಹೀಗೆ ಮುಂದೆ ಹೋಗೋಣ. ನೋಡಿ ಎಷ್ಟು ವಿಶಾಲವಾಗಿದೆ ರೋಡ್ಗಳು. ಈ ರೋಡ್ ಹೆಸರು ಬಂದು ಆಲ್ಬರ್ಟ್ ವಿಕ್ಟರ್ ರೋಡ್ ಅಂತೆ. ಇಲ್ಲ, ನೋಡೋಣ ತಗೊಳ್ಳಿ, ಗೊತ್ತಾಗತ್ತೆ. ಯಾರು ಇವರು? ಆಲ್ಬರ್ಟ್ ವಿಕ್ಟರ್. ಯಾವುದಾದ್ರೂ ವಿಡಿಯೋಗಳಲ್ಲಿ ಗೊತ್ತಾಗತ್ತೆ ನಮಗೂ. ಹಾಗೆ ಮುಂದೆ ಬಂದರೆ ಇವಾಗ ಈ ರೋಡಿಂದ ಜಾಯ್ನ್ ಆಗುತ್ತೆ. ನಾವು ಆರ್ಗೇಟ್ ಅಂತಲೇ ಜಾಸ್ತಿ ಕರೆಯೋದು ಇದನ್ನ. ಇದ್ರ ಹೆಸರೇನು? ಹಾರ್ಡಿಂಗ್ ಸರ್ಕಲ್ ಅಂತ ಇದ್ರ ಹೆಸರು.
ಹಾರ್ಡಿಂಗ್ ಅಂತ ನಾವು ಎಲ್ಲಿ ಕರಿತೀವಿ ಸ್ವಾಮಿ? ನಾವು ಉಪಯೋಗಿಸೋದೇ ಇಲ್ಲ ಇದನ್ನು. ಹಾರ್ಡಿಂಗ್ ಸರ್ಕಲ್ ಅಂತ. ಆರ್ಗೆಟ್ ಸರ್ಕಲ್. ಈ ಸರ್ಕಲಲ್ಲಿ ನಮಗೆ ಈ ಸಿಗ್ನಲ್ ಅನ್ನೋ ಕಾನ್ಸೆಪ್ಟ್ ಬೇಕಾಗೇ ಇಲ್ಲ. ಯಾಕಂದರೆ 1, 2, 3 ರೋಡು ಆಲ್ಮೋಸ್ಟ್ ಒನ್ ವೇ ಇರೋದು. 3 ರೋಡು, 2ರಲ್ಲಿ ಮಾತ್ರ 3-4 ರೋಡು ಒನ್ ವೇನೇ ಅಲ್ವಾ, ಹಾಗಾಗಿ ಏನು ಬೇಕಾಗಲ್ಲ. ಬನ್ನಿ ಹಾಗೆ ಮುಂದೆ ಹೋಗೋಣ. ಈ ರೋಡ್ ಹೆಸರು ಬಂದು ಬೆಂಗಳೂರು ನೀಲಗಿರಿ ರೋಡ್ ಅಂತೆ. ಈಗಲೇ ಕೇಳ್ತಾ ಇರೋದಲ್ವ ಹೆಸರು. ಬನ್ನಿ ಹಾಗೆ ಮುಂದೆ ಹೋಗೋಣ. ಹಾಗೆ ಈ ದಸರಾ ಎಕ್ಸಿಬಿಷನ್ ರೋಡ್ ಅಂತಲೂ ಕರೀತಾರೆ, ಎಕ್ಸಿಬಿಷನ್ ರೋಡ್. ಮುಂದೆ ನೋಡೋಣ ಬನ್ನಿ. ಹಾಗೆ ಬಲಗಡೆಗೆ ನಮಗೆ ಇನ್ನೂ ಅರಮನೆ ಕಾಣುತ್ತೆ, ಅದರ ಆಪೋಸಿಟ್ ಇರೋದೇ ನಮಗೆ ಎಕ್ಸಿಬಿಷನ್, ದಸರಾ ಎಕ್ಸಿಬಿಷನು. ಅದು ಒಂದಷ್ಟು ಸಮಯದಲ್ಲಿ ಅಷ್ಟೇ ತೆಗೆಯೋದಲ್ವ ಎಕ್ಸಿಬಿಷನ್ ಸಹ. ಬನ್ನಿ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಇವಾಗ ಈ ಸಮಯದಲ್ಲಿ. ನೋಡಿ ಜನನೇ ಇಲ್ಲ. ಆ ದಸರಾ ಟೈಮಲ್ಲಿ ಬಂದಿರ್ತೀರಲ್ವ ನೀವು. ಇನ್ನೂ ಇದೆ ಎಕ್ಸಿಬಿಷನ್ ಇರೋದು ಎಡಗಡೆದಲ್ಲೇ. ಮುಂದೆ ಹೋಗೋಣ ಬನ್ನಿ ಹಾಗೆ. ಇನ್ನು ಮೈಸೂರು ಅರಮನೆ ನೋಡಬೇಕು ಅಂತಂದರೆ ಈ ಸರ್ಕಲ್ ಇದೆಯಲ್ಲ, ಅದ್ರ ಮುಂದ್ಗಡೆ ಟಿಕೆಟ್ ಕೊಡೋದು. ಈ ರೋಡ್ ಬಂದು ಸಯಾಜಿರಾವ್ ರೋಡು. ಅದೇ ಈ ರೋಡಲ್ಲಿ ನಾವು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ನೋಡಿದ್ವಲ್ವ. ಬನ್ನಿ ಹಾಗೆ ಮುಂದೆ ಹೋಗೋಣ. ಸೊ ಇದು ನಮ್ಮ ಮೈಸೂರು, ನಮ್ಮ ಹೆಮ್ಮೆಯ ಮೈಸೂರು. ಡೆವಲಪ್ಮೆಂಟ್ ಆಗ್ತಾಯಿದೆ. ನಾವೇನು ಹೇಳ್ತೀವಿ, ಎಲ್ಲ ಕಡೆ ಸಿಗ್ನಲ್ಗಳಾಗ್ತಾ ಇದ್ದಾವೆ ಈಗ ಈ ಸಮಯ. ಮುಂದಕ್ಕಿನ್ನೂ ರಶ್ ಆಗ್ಬೋದು. ಅದೇ ಏನೋ ಗ್ರೇಟರ್ ಮೈಸೂರು ಆಗ್ತಾಯಿದೆ ಅಂತ ಕಾನ್ಸೆಪ್ಟ್ ಏನೋ ಇದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ ಏನಾಗುತ್ತೆ. ಇನ್ನೂ ಎಡಗಡೆ ವಿ ಬೇಕ್ರಿ. ಇಲ್ಲಿ ಬಾದಾಮ್ ಮಿಲ್ಕ್ ಎಲ್ಲ ಸಿಗುತ್ತೆ, ಕುಡ್ದಿರ್ತೀವಿ. ಅಲ್ಲಿ ವಿ ಬೇಕ್ರಿಲಿ ಏನಾದ್ರು ತಿಂದಿರ್ತೀವಿ. ಸೊ ಸ್ಪೆಷಲ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ನಾವು ಇವಾಗ ಅಗ್ರಹಾರ ರಸ್ತೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ರೋಡ್ ಹೆಸರು ಬಂದು ಸಯಾಜಿರಾವ್ ರೋಡ್ ಅಂತ ಅಂದ್ಬಿಟ್ಟು, ಅಲ್ಲಿಂದ ಸಯಾಜಿರಾವ್ ರೋಡ್ ಅಂತ ಅಂದ್ಬಿಟ್ಟು ತೋರಿಸಿದ್ವಲ್ಲ, ಆ ರೋಡು ಅಗ್ರಹಾರ ಸರ್ಕಲ್ಗೆ ಹೋಗಿ ಜಾಯ್ನ್ ಆಗುತ್ತೆ ಇದು. ಹಾಗೆ ಮುಂದೆ ಹೋಗೋಣ ಬನ್ನಿ. ಇನ್ನು ಮೈಸೂರಲ್ಲಿ ಏನೇನೆಲ್ಲ ಬದಲಾವಣೆಗಳಾದ್ರೂ ನಾವು ಮೈಸೂರಿನ ಜನ ಹಳೆದನ್ನು, ಸಂಸ್ಕೃತಿಯನ್ನು ಯಾವುದನ್ನೂ ಬದಲಾಯಿಸ್ದಲೆ ಮತ್ತು ಯಾವುದಕ್ಕೂ ಟೆನ್ಷನ್ ತಗೊಳ್ದಲೆ ಕೂಲಾಗೇ ಇರ್ತೀವಿ ಮೈಸೂರು ಜನ. ನಾವು ಮೈಸೂರು ಜನ. ಇನ್ನು ಮೈಸೂರಲ್ಲಿ ಸ್ವಲ್ಪ ಕೂಲಾಗೇ ಇರಬೇಕಾಗುತ್ತೆ. ಎಲ್ಲ ಕಡೆನೂ ಸಿಗ್ನಲ್ಗಳು ಅಂತ ಆಗ್ತಾಯಿದ್ದಾರೆ. ಬನ್ನಿ ನೋಡೋಣ ಏನಾಗುತ್ತೆ. ಇನ್ನೂ ಇದು ನಮ್ಮ ಮೈಸೂರಿನ ಅಗ್ರಹಾರ ಸರ್ಕಲ್ಲು. ಮುಂದೆ ಬಂದರೆ ಇದು 101 ಗಣಪತಿ ದೇವಸ್ಥಾನದ ರೋಡ್ ಅಂತ ಅಂದ್ಬಿಟ್ಟು. ಹೀಗೆ ಮುಂದೆ ಬಂದರೆ ಈ 101 ಗಣಪತಿ ದೇವಸ್ಥಾನ ಅವತ್ತು ಆ ಕಡೆಯಿಂದ ಬಂದಿದ್ವಿ, ಬಟ್ ಈ ಕಡೆಯಿಂದ ತೋರಿಸಿರ್ಲಿಲ್ಲಲ್ವಾ 101 ಗಣಪತಿ ದೇವಸ್ಥಾನನ. ಬನ್ನಿ ಹಾಗೆ ತೋರಿಸ್ತೀನಿ. ಟೋಟಲ್ ನಾನು ಬಂದು ಒಂದು 17 ಕಿಲೋಮೀಟ್ರು ಓಡಿಸಿದ್ದೀನಿ ಸೈಕಲ್ನ. 1 ಅವರ್ ಆಗಿದೆ ಹೆಚ್ಚು ಕಡಿಮೆ. ಆ ವಿಡಿಯೋ ಮಾಡೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಸಮಯ ಹೋಗಿದೆ, ಪಾಸ್ ಆಗಿದೆ. ಈ ಆ್ಯಪ್ ಬಗ್ಗೆ ಡೀಟೇಲ್ ಬೇಕಾ ಕಮೆಂಟ್ ಮಾಡಿ. ಕಣ್ತುಂಬ ಮಲಗೋನೆ ರಿಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು.